ಶಾಸಕ ಮುನಿರತ್ನ ಹೊಸ ಆಟ ಶುರು ಮಾಡಿಕೊಂಡಿದ್ದಾರೆ. ಬಚಾವಾಗೋದಕ್ಕೆ ಏನೇನೋ ತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಏಟ್ ಸ್ಟ್ರಾಪ್ ಶಾಸಕ ಮುನಿರತ್ನ ಹೊಸ ಆಟ ಶುರು ಮಾಡಿಕೊಂಡು ಬಚಾವಾಗೋದಕ್ಕೆ ತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಶಾಸಕ ಮುನಿರತ್ನ ರೇಪ್ ಕೇಸ್ ದೃಢಪಟ್ಟಿದೆ. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಿದ್ದಂತೆ ಮೆತ್ತಗಾಗ್ಬಿಟ್ರು ಮುನಿರತ್ನ ಅವರು. ಡಿಸಿಎಂ ಡಿಕೆಶಿ ಮೇಲೆ ಮುನಿರತ್ನ ಎಮೋಷನಲ್ ಬಾಣವನ್ನ ಬಿಟ್ಟಿದ್ದಾರೆ. ಇದೇ ಕಾರಣಕ್ಕೆ ಡಿಕೆಶಿ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿಸಿದ್ರು. ಆ ಚಾರ್ಜ್ ಶೀಟ್ ನಲ್ಲಿ ಕನ್ಫರ್ಮ್ ಆಗೋಗಿದೆ, ಹೇಗಾದ್ರೂ ಮಾಡಿ ನನ್ನನ್ನು ಬಚಾವ್ ಮಾಡಲಿ ಅಂತ ಕಾಂಪ್ರಮೈಸ್ಗೆ ಮುಂದಾದ್ರ ಏಟ್ ಸ್ಟ್ರಾಪ್ ಶಾಸಕ ಮುನಿರತ್ನ. ಇಷ್ಟು ದಿನ ವೈಲೆಂಟ್ ಆಗಿದ್ದು ಈಗ ಸೈಲೆಂಟ್ ಆಗ್ಬಿಟ್ರಲ್ಲ ಮುನಿರತ್ನ ಅವರೇ, ಏನ್ ನಿಮ್ ಕಥೆ? ನೀವು ಸಿನಿಮಾ ಪ್ರೊಡ್ಯೂಸರ್ ಅಂತ ಗೊತ್ತಿತ್ತು, ಆದ್ರೆ ಒಳ್ಳೆ ನಟನೆ ಮಾಡ್ತೀರಿ ಅಂತ ಇವಾಗ ಗೊತ್ತಾಗ್ತಾ ಇದೆ. ಇನ್ನಾದ್ರೂ ಕೆಟ್ಟ ಕೆಲಸಗಳನ್ನ ಬಿಡ್ತಾರಾ ಅಂತ. ರೇಪ್ ಕೇಸ್ನಿಂದ ಬಚಾವಾಗೋದಕ್ಕೆ ಮುನಿರತ್ನ ಇನ್ನಿಲ್ಲದ ಗಿಮಿಕ್ಗಳನ್ನ ಮಾಡ್ತಾ ಇದ್ದಾರೆ. ಇನ್ನಾದ್ರೂ ನಿಮ್ಮ ದರಿದ್ರ ಕೆಟ್ಟ ಕೆಲಸಗಳನ್ನ ಬಿಟ್ಟು ಇನ್ನಾದ್ರೂ ಒಳ್ಳೆ ಬುದ್ಧಿ ಕಲಿತೀರಾ, ಒಳ್ಳೆ ಕೆಲಸಗಳನ್ನ ಮಾಡ್ತೀರಾ ಅಂತ. ಇಷ್ಟು ದಿನ ಭಾರಿ ವೈಲೆಂಟ್ ಆಗಿದ್ರಿ, ಈಗ ಸೈಲೆಂಟ್ ಆಗಿದ್ದೀರಿ. ಏನಕ್ಕೆ ಸಾಫ್ಟ್ ಕಾರ್ನರ್ ತೋರಿಸ್ತಿದ್ದೀರಿ ಅಂತ ಗೊತ್ತಾಗ್ತಾ ಇದೆ. ನಿಮಗೂ 63-64 ವರ್ಷ ಆಗಿದೆ. ಈಗಾಗಲೇ ಕಿಡ್ನಿ ಅರ್ಧ ಹೋಗಿರುತ್ತೆ, ನನಗೂ ಅರ್ಧ ಹೋಗಿರುತ್ತೆ. ಇನ್ನೆಷ್ಟು ದಿನ ಇರುತ್ತೆ ನಮ್ಮ ಕಿಡ್ನಿ ಲಿವರ್ಗಳು? ಬೇಕಾ ಇವೆಲ್ಲ? ಮಾತ್ರೆ ತಿಂದೆ ನೀವು ಬದುಕ್ತಾ ಇಲ್ಲ, ನಾನು ಬದುಕ್ತಾ ಇಲ್ಲ. ನೀವು ಮಾತ್ರೆ ತಿಂದು ಬದುಕಬೇಕು, ನಾನು ಮಾತ್ರೆ ತಿಂದು ಬದುಕಬೇಕು. ಈ 70 mm ಪಿಕ್ಚರ್ ಓಡ್ತಾ ಇತ್ತು. ಏನು ಮಾಡೋಣ? ನನಗೆ ಕೇಳೋರು ಇಲ್ಲ, ಕರಿಯೋರು ಇಲ್ಲ. ಇನ್ನೂ ಒಂದಷ್ಟು ಫ್ಲೆಕ್ಸ್ಗಳೈತೆ. BL ರೋಡಲ್ಲಿ ನೋಡ್ರಿ, BL ಸರ್ಕಲ್ ಇದೆಯಲ್ಲ, ನೀವು ಅಲ್ಲೂ ನೋಡ್ಬೋದು. ನೀವು ಅದನ್ನು ನೋಡಿದ್ರೆ ಮುನಿರತ್ನ ಹೇಳಿದ್ದೇನಾದ್ರು ಸುಳ್ಳು ಅನ್ನಂಗಿದ್ರೆ ಇವತ್ತು ನಿಮ್ಮ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಶೋಲೆದು ಫ್ಲೆಕ್ಸ್ಗಳು ಓಪನ್ ಮಾಡಿ, ಪೋಸ್ಟರ್ಗಳನ್ನ. 70 mm ಅದು. ಇದು ಇವತ್ತು RR ನಗರದಲ್ಲಿ ಆಗ್ತಾ ಇರೋದು. ಈ ವಿಧಾನಸೌಧದಲ್ಲಿ ರೇಪ್ ಆಗಿದೆ, ಪ್ರೂವ್ ಆಗ್ಬಿಟ್ಟಿದೆ ಅಂತಾರೆ. ಶಿವಕುಮಾರ್ ಅವ್ರಿಗೊಂದು ಮಾತು ಹೇಳ್ತೀನಿ, ನೀವು ದೈವ ಭಕ್ತರು, ನೀವು ಬಹಳ ಪೂಜೆಗಳು ಮಾಡಿ, ನಿಮಗೂ ಕುಟುಂಬ ಇದೆ. ನೀವು ಕರೆದ ಕಡೆ ನಿಮ್ಮ ಕುಟುಂಬನ ಕರ್ಕೊಂಬನ್ನಿ, ನಾನು ಕರ್ಕೊಂಬರ್ತೀನಿ. ನಾನು ಪ್ರಮಾಣ ಮಾಡ್ತೀನಿ ಈ ಅತ್ಯಾಚಾರ ಮಾಡಿಲ್ಲ ಅಂತ. ನೀವು ಪ್ರಮಾಣ ಮಾಡಿ, ಈ ಅತ್ಯಾಚಾರದಲ್ಲಿ ನನ್ನ ಪಾತ್ರ ಇಲ್ಲ, ಈ ಸುಳ್ಳು ಪ್ರಕರಣದಲ್ಲಿ ನಾನು ಏನೂ ಮಾಡಿಲ್ಲ ಅಂತ ನೀವು ಹೇಳಿ ನೋಡೋಣ. ಆ ಭಗವಂತನಿಗೆ ಬಿಟ್ಬಿಡೋಣ. ನೀವು ಯಾವಾಗ ಯಾರ ಹತ್ರ ಹೋದ್ರಿ, ಯಾವಾಗ ರೇಪ್ ಕೇಸ್ ಕೊಡೋಕ್ಕೆ ಹೆಂಗೆ ಕುಮ್ಮು ಕೊಟ್ಟಿದ್ದೀರಿ, HIV ಕಥೆನ ಹೆಂಗೆ ಕಟ್ಟಿದ್ದೀರಿ, ಎಲ್ಲ ಗೊತ್ತಿದೆ. ಎಲ್ಲ ಪ್ರತಿಯೊಂದು ಗೊತ್ತಿದೆ. ನನ್ನನ್ನು ತೇಜೋವಧೆ ಮಾಡಿ ನೀವು ಏನು ಸಾಧನೆ ಮಾಡ್ತೀರಿ? ಏನು ಪ್ರಯೋಜನ? ನನ್ನ ಕುಟುಂಬಕ್ಕೆ ನಾನೇ ಮೊದಲು, ನಾನೇ ಕೊನೆ ರಾಜಕಾರಣ. ಇನ್ನೊಬ್ಬರಿಗೆ ಯಾರನ್ನ ಇರಬೇಕು ಅನ್ನೋ ಆಸೆ ಇದ್ದಿದ್ರೆ ನೀವು ನನಗೇನನ್ನ ದ್ವೇಷ ಸಾಧಿಸ್ಬೋದು. ನಾನೇ ಕೊನೆ. ನನ್ನ ಮೇಲೆ ಇಂಥದ್ದು ಮಾಡಬಾರ್ದಾಗಿತ್ತು. ದೇವರು ನಿಮಗೆ ಕ್ಷಮಿಸಲ್ಲ. ಈಗಲೂ ಹೇಳ್ತೀನಿ, ತಿದ್ದುಕೊಳ್ರಿ. ಇವತ್ತು ನನಗೆ ಮಾಡಿರೋದು ನಾಳೆ ಇದು ನಿಮ್ಮ ಕುಟುಂಬಕ್ಕೆ ಆಗಲ್ಲ ಅನ್ನೋದನ್ನು ಮರಿಬೇಡ್ರಿ. ನಿಮ್ಮ ಕಣ್ಣೆದುರುಗಡೆ ಆಗಿಲ್ಲ ಅಂದರೂ ನೀವು ಮರೆಯಾಗಿದ್ದ ದಿವಸ ಆದರೂ ಇದನ್ನು ಯಾರಾದರೂ ಒಬ್ಬರು ಅನುಭವಿಸ್ತಾರೆ. ಬೇಡ, ಬಿಟ್ಬಿಡಿ. ನ್ಯಾಯಯುತವಾದ ಜೀವನ ಮಾಡಿರಿ, ಒಳ್ಳೆ ರೀತಿಯಲ್ಲಿ ಮಾಡಿರಿ. ಇಷ್ಟು ಕೆಟ್ಟ ಆಲೋಚನೆ ಇಟ್ಕೊಂಡು ಈ ಮಟ್ಟಕ್ಕೆ ಬೆಳೆದ ಮೇಲೆ ಇಂಥ ಆಲೋಚನೆಗಳನ್ನ ಬಿಟ್ಟು ಎಲ್ಲರ ಜೊತೆ ಹೊಂದ್ಕೊಂಡು ಒಂದಾಗಿ ಪ್ರೀತಿಯಿಂದ ಬಾಳೋದು ಕಲಿ. 40 ವರ್ಷದ ರಾಜಕಾರಣಿ, 40 ಜನ MLA ಇಲ್ಲ ನಿಮ್ಮ ಜೊತೆ. ಇದು ನಿಮ್ಮ ರಾಜಕೀಯ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಇಷ್ಟ ತನಕ ಮುನಿರತ್ನ ಅವರ ಮಾತುಗಳನ್ನ ಕೇಳ್ಕೊಳ್ತಾ ಇದ್ವಿ. ಮುನಿರತ್ನ ಅವರು ಏನಾದರೂ ಯಾವುದಾದ್ರೂ ಅಂದ್ರೆ ಏನಾದರೂ ದೀಕ್ಷೆ ತಗೊಂಡಿದ್ದಾರಾ ಅಂತ ಡೌಟ್ ಬರುತ್ತೆ. ಯಾಕಂದ್ರೆ ಫಿಲಾಸಫರ್ ತರ ಮಾತಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ದೇವರು, ಭಕ್ತಿ, ಭಗವಂತ, ಸತ್ಯ, ಆಣೆ, ಪ್ರಮಾಣ ಇದೆಲ್ಲವನ್ನ ಕೇಳ್ತಾ ಇದ್ರೆ ಇದು ಯಾರ ಬಾಯಲ್ಲಿ ಕೇಳ್ತಾ ಇದೀವಿ ಅಂತ ಡೌಟ್ ಬರ್ತಾ ಇದೆ. DK ಶಿವಕುಮಾರ್ ಅವರ ಮೇಲೆ ಸ್ವಲ್ಪ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ. ಯಾಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಿದ್ದಂತೆ ಭಯ ಶುರುವಾಗೋಯ್ತಾ ಮುನಿರತ್ನ ಅವ್ರಿಗೆ ಅಂತ? ಸಿಂಧೂರ, ಪ್ರಮುಖವಾಗಿ ಇವತ್ತು ಮುನಿರತ್ನ ಅವರು ಕಳೆದ 3 ದಿನಗಳ ಹಿಂದೆ DK ಶಿವಕುಮಾರ್ ಅವರು ಒಂದು ಪದವನ್ನು ಮುನಿರತ್ನ ಅವರ ಮೇಲೆ ಪ್ರಯೋಗ ಮಾಡ್ತಾರೆ. ಚೆಂಗ್ಳು ಅನ್ನೋ ವಿಚಾರವನ್ನು ಯಾವಾಗ ಪ್ರಯೋಗ ಮಾಡ್ತಾರೆ, ಹಾಗಾಗಿ ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದು ಕೆಲವೊಂದಿಷ್ಟು ವಿಚಾರಗಳನ್ನು, ಕೆಲವೊಂದಿಷ್ಟು ಭಾವನಾತ್ಮಕವಾಗಿ ಮುನಿರತ್ನ ಅವರು ಮಾತನಾಡಿರ್ತಕ್ಕಂಥದ್ದು. ಯಾಕಂದರೆ ದ್ವೇಷವನ್ನು ಬಿಟ್ಟು ಸಹಬಾಳ್ವೆಯಿಂದ ಬಾಳೋಣ ಅನ್ನೋ ಮಾತನ್ನು ಸಹ ಮುನಿರತ್ನ ಅವರು ಸಂದೇಶದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಯಾಕಂದರೆ ಏನು ಯಾವಾಗ DK ಶಿವಕುಮಾರ್ ಅವರು ಚೆಂಗ್ಳು ಅಂದ್ರು, ಆ ಚೆಂಗ್ಳು ಅನ್ನೋ ಪದದ ಅರ್ಥ ಗೊತ್ತಾ ಮಿಸ್ಟರ್ DK ಶಿವಕುಮಾರ್ ಅನ್ನೋ ಮಾತನ್ನು ಸಹ ಹೇಳ್ತಾರೆ. ಇಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಸಹ DK ಶಿವಕುಮಾರ್ ಮೇಲೆ ಅವರು ಪ್ರಸ್ತಾಪವನ್ನು ಮಾಡ್ತಾರೆ. ಏನಂದರೆ, ಒಂದು ವಿಚಾರ
ಸಂಜೆ ಆಗ್ತಿದ್ದಂಗೆ ನಾನು ಸಹ ಮಾತ್ರೆ ನುಂಗಬೇಕು, ನೀವು ಸಹ ಮಾತ್ರೆಯನ್ನು ನುಂಗಬೇಕು. ಒಂದು ಪಕ್ಷ ನಾವೇನಾದರೂ ಮಾತ್ರೆ ನುಂಗಲಿಲ್ಲ ಅಂದರೆ ನಾವು ಬದುಕೋದೇ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಹೀಗಾಗಿ ನಮ್ಮದು 30ರಿಂದ 35 ವರ್ಷಗಳ ಸ್ನೇಹ. ಹೀಗಾಗಿ ಇದೆಲ್ಲ ನಮಗೆ ಒಡೆ ಬಡಿದಾಟ, ಈ ಒಂದು ವೈಷಮ್ಯಗಳು, ಈ ದ್ವೇಷ ಎಲ್ಲವೂ ಬೇಕಾ ಡಿ ಕೆ ಶಿವಕುಮಾರ್ ಅವರೇ ನಿಮಗೆ? ನೀವು ಒಂಥರ ಈ ಏನಂದರೆ ಒಂದು ಗ್ಯಾಂಗನ್ನು ಕಟ್ಕೊಂಡು ಆ ಗ್ಯಾಂಗಿನ ಮುಖಾಂತರ ನನ್ನನ್ನು ಈ ರೀತಿ ನೀವು ಮಾಡ್ತಾ ಇದ್ದೀರಾ, ಇವೆಲ್ಲವೂ ಸಹ ಬಿಟ್ಬಿಡಿ ನೀವು ಅನ್ನೋ ಒಂದು ಭಾವನಾತ್ಮಕವಾಗಿ ಒಂಥರ ಮನವಿ ಮಾಡ್ದಂಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುನಿರತ್ನ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಕೆಲವೊಂದಿಷ್ಟು ವಿಚಾರವಾಗಿ ಮುನಿರತ್ನ ಅವರ ಮೇಲೆ ಸಾಕಷ್ಟು ಕೇಸ್ಗಳು ಸಹ ಬಿದ್ದಿರ್ತಕ್ಕಂಥದ್ದು. ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಮುನಿರತ್ನ ಅವರ ವಿರುದ್ಧ ಒಂದು ಗಂಭೀರವಾಗಿರ್ತಕ್ಕಂಥ ಆರೋಪ ಸಹ ಕೇಳಿ ಬಂದಿರತಕ್ಕಂಥದ್ದು. ಆ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಚಾರ್ಜ್ ಶೀಟ್ ಸಹ ಕೋರ್ಟ್ನಲ್ಲಿ ಸಲ್ಲಿಕೆಯಾಗಿದೆ. ಈ ಸಲ್ಲಿಕೆ ಆದ ನಂತರ ಮುನಿರತ್ನ ಅವರು ಎಲ್ಲೋ ಒಂದು ಕಡೆ ಸೈಲೆಂಟ್ ಆದ್ರ, ಡಿ ಕೆ ಶಿವಕುಮಾರ್ ಅವರ ಜೊತೆ ದೋಸ್ತಿಗೆ ಕೈ ಜೋಡಿಸ್ತೀರಾ ಅನ್ನೋದ್ರ ಬಗ್ಗೆಯೂ ಸಹ ಸಾಕಷ್ಟು ಇದೀಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲೇ ಭಾವನಾತ್ಮಕವಾಗಿರ್ತಕ್ಕಂತಹ ಕೆಲವೊಂದು ವಿಚಾರಗಳನ್ನು ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನ ಮುನಿರತ್ನ ಅವರು ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಓಕೆ ರಾಘವೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.